ಜಯ ಮೃತ್ಯುಂಜಯ ಶ್ರೀಗಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾನು ಶ್ರೀಗಳ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ಇದೀಗ ಮಹಿಳೆ ಹೇಳ್ತಾ ಇದ್ದಾರೆ. 30 ಸೆಕೆಂಡ್ಗಳ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ದೂರುದಾರೆ. ನಾನು ಶ್ರೀಗಳ ವಿರುದ್ಧ ದೂರನ್ನ ನೀಡಿಲ್ಲ ಅಂತ ಆ ಮಹಿಳೆ ಹೇಳ್ತಾ ಇದ್ದು, ನನ್ನ ಮತ್ತು ಸ್ವಾಮೀಜಿಯ ಮೇಲಿರುವ ಆರೋಪ ಎಲ್ಲವೂ ಸುಳ್ಳು ಅಂತ ಹೇಳಿ 30 ಸೆಕೆಂಡ್ಗಳ ವಿಡಿಯೋದಲ್ಲಿ ಆ ದೂರುದಾರ ಮಹಿಳೆ ಹೇಳ್ತಾ ಇದ್ದಾರೆ. ಆಕೆ ಹೇಳ್ತಾರೆ, ನಾನು ದೂರು ಕೊಟ್ಟಿಲ್ಲ ಅಂತ. ನಾನು ಈ ಕೈ ಬರಹದ ಅರ್ಜಿಯನ್ನ ಗೃಹ ಸಚಿವರಿಗೆ ಕೊಟ್ಟಿದ್ದೇನೆ. ನನ್ನ ಹೆಸರಿನಲ್ಲಿ ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ. ನನ್ನ ಹೆಸರಿನಲ್ಲಿ ಬೇರೆಯವರು ದೂರು ಕೊಟ್ಟಿದ್ದಾರೆ. ಟಿವಿಯಲ್ಲಿ ನೋಡಿದಾಗ್ಲೇ ನನಗೆ ಗೊತ್ತಾಗಿರೋದು ಈ ವಿಚಾರ. ನಾನು ಮತ್ತು ನನ್ನ ಸ್ವಾಮೀಜಿಯ ವಿರುದ್ಧ ಏನು ಈ ರೀತಿಯ ಷಡ್ಯಂತ್ರವನ್ನ ಮಾಡಿದ್ದಾರೆ, ಈ ರೀತಿಯಾಗಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾನು ಯಾವುದೇ ದೂರನ್ನ ನೀಡಿಲ್ಲ, ಸ್ವಾಮೀಜಿಯ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ದೂರುದಾರೆ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ಆ ಮಹಿಳೆನೇ ಆ 30 ಸೆಕೆಂಡ್ಗಳ ವಿಡಿಯೋದಲ್ಲಿ ಹೇಳಿದ್ದು. ಗುರುಗಳು ನನ್ನ ಜೊತೆಗೆ ಯಾವುದೇ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ. ನಾವು ಕೂಡ ಗುರುಗಳಿಗೆ ಕೆಟ್ಟ ಶಬ್ದದಿಂದ ಬೈದಿಲ್ಲ. ನಾವು ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ಅಂತ ದೂರುದಾರೆ ಹೇಳಿದ್ದು. ನಮ್ಮಿಬ್ಬರ ನಡುವೆ ಇರೋದು ಕೇವಲ ಭಕ್ತೆ ಹಾಗೂ ಗುರುವಿನ ಸಂಬಂಧ ಅಷ್ಟೇ. ಆ ಒಂದು ಸುಳ್ಳು ದೂರನ್ನ ಯಾರು ನಂಬಬೇಡಿ ಅಂತ ಹೇಳಿದಾಳೆ. ಹಾಗಾದ್ರೆ ಆಕೆ ಈಗ ಮಾಡಿರುವಂತಹ ವಿಡಿಯೋದಲ್ಲಿರುವಂತಹ ವಿಚಾರಗಳು ಏನು, ಆಕೆ ಏನು ಹೇಳಿದ್ದಾರೆ ನೋಡಿ. ಇಲ್ಲ, ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬಂತು. ಮಹಿಳೆನೇ ದೂರು ಕೊಟ್ಟಿದ್ದಾರೆ ಅಂತ ಆಯ್ತು. ಇದೀಗ ಆಕೆನೇ ವಿಡಿಯೋ ಮಾಡಿ, ಇಲ್ಲ ನಾನು ದೂರು ಕೊಟ್ಟಿಲ್ಲ, ಈ ಆರೋಪಗಳೆಲ್ಲ ಸುಳ್ಳು, ನನ್ನ ಕೈಬರಹದ ದೂರನ್ನೇ ನಾನೀಗ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಏನಿದು ಪ್ರಕರಣದಲ್ಲಿ ತಿರುವು? ನವಿತಾ, ಬೆಂಗಳೂರಿನ ಕಮಿಷನರ್ ಕಚೇರಿಗೆ ಏಪ್ರಿಲ್ 6ನೇ ತಾರೀಕಿನಂದು ಒಂದು ದೂರು ಬಂದಿತ್ತು. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೂಡ ಅಷ್ಟೇ ಕೇಳಿ ಬಂದಿತ್ತು. ಆದ್ರೆ ಪ್ರಮುಖವಾಗಿ ಆ ಒಂದು ದೂರನ್ನ ಕೊಟ್ಟಂತಹ ಮಹಿಳೆಯ ಬಗ್ಗೆ ಪೊಲೀಸರು ಕೂಡ ಅಷ್ಟೇ ಎಲ್ಲಾ ಕಡೆ ಹುಡುಕಾಟವನ್ನು ಮಾಡ್ತಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸುಳಿವು ಕೂಡ ಪೊಲೀಸರು ಸಿಕ್ಕಿರ್ಲಿಲ್ಲ. ಬದಲಾಗಿ ಆಕೆಯ ವಿರುದ್ಧವಾಗಿ ಕೂಡ ಅಷ್ಟೇ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ಅಷ್ಟೇ ದಾಖಲಾಗಿತ್ತು. ಅವರು ಕೂಡ ಅಷ್ಟೇ ಈಕೆಯನ್ನು ಹುಡುಕ್ತಾ ಇದ್ರು. ಅದರ ಬೆನ್ನಲ್ಲೇ ಇವತ್ತು ವಿಡಿಯೋ ಒಂದು ರಿಲೀಸ್ ಮಾಡಿದ್ರೆ, ಸುಮಾರು 30 ಸೆಕೆಂಡ್ಗಳ ವಿಡಿಯೋ ಅದು. ಆ ಒಂದು ವಿಡಿಯೋದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪರವಾಗಿ ಆ ಒಂದು ವಿಡಿಯೋ ಮಾಡ್ದಂಗೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧವಾಗಿ ಏನೆಲ್ಲ ಆರೋಪಗಳು ಕೇಳಿ ಬಂದಿತ್ತು, ಆರೋಪಗಳೆಲ್ಲವೂ ಕೂಡ ಅಷ್ಟೇ ಸುಳ್ಳು. ನಾನು ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಕೊಟ್ಟಿಲ್ಲ. ಕೆಲವು ದುಷ್ಕರ್ಮಿಗಳು ನನ್ನ ಹೆಸರಿನಲ್ಲಿ ಕಮಿಷನರ್ ಕಚೇರಿಗೆ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಆ ದೂರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ನನ್ನ ಏನೆಲ್ಲ ಆರೋಪಗಳಿತ್ತು, ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ, ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳ್ಬಿಟ್ಟು, ಅದೆಲ್ಲವೂ ಕೂಡ ಅಷ್ಟೇ ಸುಳ್ಳು. ಅವ್ರು ಯಾವುದೇ ರೀತಿಯಂತ ಕಿರುಕುಳವು ಕೂಡ ನನಗೆ ಕೊಟ್ಟಿಲ್ಲ. ಬದಲಾಗಿ ಇನ್ನೊಂದೇನು ಅಂತಂದ್ರೆ, ನನ್ನ ಮತ್ತು ಅವ್ರ ನಡುವಿನ ಸಂಬಂಧ ಕೇವಲ ಭಕ್ತೆ ಮತ್ತು ಗುರುವಿನ ಸಂಬಂಧ ಬಿಟ್ರೆ ಬೇರೆ ಯಾವುದೂ ಕೂಡ ಇಲ್ಲ. ಜೊತೆಗೆ ಯಾರು ದುಷ್ಕರ್ಮಿಗಳು ಈ ರೀತಿಯಾಗಿ ಅಪಪ್ರಚಾರ ಮಾಡುವಂತದ್ದು, ನನ್ನ ಹೆಸರಿನಲ್ಲಿ ದೂರು ಕೊಡುವಂತದ್ದು ಮಾಡಿದಾರೋ ಅವರ ವಿರುದ್ಧವೂ ಕೂಡ ಅಷ್ಟೇ ಕಾನೂನು ಕ್ರಮ ಆಗಬೇಕು ಅಂತೇಳಿ ನಗರ ಪೊಲೀಸ್ ಆಯುಕ್ತರಿಗಾಗಿರ್ಬೋದು ಮತ್ತು ಬನಶಂಕರಿ ಪೊಲೀಸರಿಗೆ, ವಿಜಯಪುರದ ಪೊಲೀಸರು, ಮಹಿಳಾ ಆಯೋಗ ಮತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೂ ಕೂಡ ಈಗಾಗಲೇ ಪತ್ರವನ್ನು ಬರೆದಿರುವಂತದ್ದು. ಆದ್ರೆ ಪೊಲೀಸರು ಹೇಳ್ತಿರುವಂತಹ ಪ್ರಕಾರವಾಗಿ ಇದುವರೆಗೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಪತ್ರ ಕೂಡ ನಮಗೆ ಕೈ ಬಂದಿಲ್ಲ. ಬದಲಾಗಿ ಪತ್ರ ಬಂದಂತ ಸಂದರ್ಭದಲ್ಲಿ ಅದನ್ನ ವೆರಿಫೈ ಮಾಡ್ತೀವಿ. ಜೊತೆಗೆ ಆ ಒಂದು ಮಹಿಳೆಯನ್ನು ಕೂಡ ನಾವು ಈಗಾಗಲೇ ಹುಡುಕಾಟವನ್ನು ಮಾಡ್ತೀವಿ, ಆದ್ರೂ ಕೂಡ ಅಷ್ಟೇ ಸಿಕ್ಕಿಲ್ಲ ಅಂತ ಹೇಳ್ತಿದ್ರೆ. ಆದ್ರೆ ಮಹಿಳೆ ವಿಡಿಯೋದಲ್ಲಿ ಹೇಳಿರುವಂತಹ ಪ್ರಕಾರವಾಗಿ ಸುಮಾರು 4-5 ದಿನಗಳ ಬಳಿಕ ನಾನು ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ, ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಈಗ ನನಗೆ ಅನಾರೋಗ್ಯ ಇದ್ದ ಕಾರಣಕ್ಕೋಸ್ಕರ ನಾನು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಆ ಒಂದು 30 ಸೆಕೆಂಡ್ ನ ವಿಡಿಯೋದಲ್ಲಿ ಹೇಳಿದ್ರೆ. ಒಂದಂತೂ ಬಹಳ ಸ್ಪಷ್ಟವಾಗಿ ಆಕೆ ಹೇಳ್ತಿರುವಂತಹದ್ದು, ಏನೆಲ್ಲ ಆರೋಪಗಳು ಕೇಳಿ ಬಂದಿತ್ತು, ಏನು 6ನೇ ತಾರೀಕಿನಂದು ಕಮಿಷನರ್ ಕಚೇರಿ ದೂರು ಬಂದಿತ್ತು, ಅದೆಲ್ಲವೂ ಕೂಡ ಅಷ್ಟೇ ಶುದ್ಧ ಸುಳ್ಳು. ನಾನು ಯಾವುದೇ ದೂರನ್ನ ಕೊಟ್ಟಿಲ್ಲ. ಯಾರು ದೂರು ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಪೊಲೀಸರು ತನಿಖೆ ಮಾಡಬೇಕು ಅನ್ನುವಂಥದ್ದನ್ನ ಆ ಮಹಿಳೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹದ್ದು. ನವಿತಾ.